ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಇವತ್ತು ಏನಪ್ಪ ಅಂದರೆ 15/4/2026 ವರ್ಷದಲ್ಲಿ 26ನೇ ವರ್ಷದಲ್ಲಿ ಇಂದು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ರಿಜಿಸ್ಟ್ರೇಷನ್ನಿಂದ ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಏನು ಕಾರ್ಯಕ್ರಮ? ಆ, ಭೈರವೇಶ್ವರ ದೇವಸ್ಥಾನವನ್ನೀಗ ಜೀರ್ಣೋದ್ಧಾರ ಮಾಡ್ತಾ ಇರೋದು ನರೇಂದ್ರ ಮೋದಿಜಿಯವರು ಮಂಡ್ಯದ ಆದಿಚುಂಚನಗಿರಿ ಮಠಕ್ಕೆ ಬಂದಿದ್ದಾರೆ. ಅವರು ಜನರನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಮತ್ತು ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆದ್ದರಿಂದ ತಾವುಗಳು ಇದನ್ನೀಗ ಮಾಡಬೇಕು, ಗೌರವಿಸಬೇಕು. ಮತ್ತು ಇನ್ನೊಂದೇನಪ್ಪ ಸುದ್ದಿ ಅಂತಂದರೆ, ಇವತ್ತು ಇದೇ ತಾರೀಕಿನಂದು ಬಿಹಾರದಲ್ಲಿ ಪಲ್ಟು ರಾಮ್ ಅಂದರೆ ನಿತೀಶ್ ಕುಮಾರ್ ಅವರು 20 ವರ್ಷ ಮುಖ್ಯಮಂತ್ರಿಯಾಗಿದ್ದರು. 20 ವರ್ಷ ಮುಖ್ಯಮಂತ್ರಿಯಾಗಿ ಬಿಹಾರ ರಾಜ್ಯದ ಜನರನ್ನೀಗ ಮರಳು ಮಾಡಿ ಇಟ್ಕೊಂಡಿದ್ದರು. ಈಗ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ BJPಗೆ ಬಿಟ್ಟು ಕೊಡುತ್ತಿದ್ದಾರೆ. ಅದಕ್ಕೆ ಚೌಧರಿ ಎಂಬವರು BJPಯ ಹೊಸ ಮುಖ್ಯಮಂತ್ರಿ ಆಯ್ಕೆಯಾಗುವ ದಿನ ಹತ್ತಿರವಿದೆ. ಹೀಗಾಗಿ ಇನ್ನೊಂದು ಮೂರನೇ ವಿಷಯ, ನಮ್ಮ ರಾಜ್ಯದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರು ನಜೀರ್ ಅಹಮದನ್ನ ಸರಿಯಾಗಿ ಮಾತಾಡಿಸಲಿಲ್ಲ ಎಂದು ಅವರೇ ಹೇಳುತ್ತಾರೆ. ಕಾರಣ ಏನಪ್ಪ ಅಂದರೆ, ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರು ಅಂತ. ಏನು ಪಕ್ಷ ವಿರೋಧಿ ಚಟುವಟಿಕೆ ಅಂದರೆ, ಅವರು ದಿನಕ್ಕೊಂದು 10 ಸತಿ CM ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ, 28ಕ್ಕೂ ಅವರೇ 33ಕ್ಕೂ ಅವರೇ ಅಂತ ಹೇಳಿದ್ದಕ್ಕೆ ಅವರಿಗೆ ಸಿಕ್ಕ ಫಲವೇನೆಂದರೆ ಪಕ್ಷದಿಂದ ಉಚ್ಚಾಟನೆಯ ಸುದ್ದಿ. ಅವರು ದಾವಣಗೆರೆಗೆ ಹೋಗಲೇ ಇಲ್ಲ. ದಾವಣಗೆರೆಗೆ ಹೋದರು, ಊಟ ಮಾಡಿದ್ರು, ಅಲ್ಲಿ ವಿಶ್ ಮಾಡಿ ಬಂದರು. ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಆದರೆ ಮಾತ್ರ ಅವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಇದು ಸರಿ, ಎಷ್ಟು ಮಟ್ಟಿಗೆ ಇದು ತಪ್ಪು ಅನ್ನೋದು ನೀವುಗಳೇ ನಿರ್ಧಾರ ಮಾಡಬೇಕು ಅಂತ ಹೇಳ್ತಾ ಇಷ್ಟು ಹೇಳಿ ನನ್ನ ಮಾತನಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.